ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಶ್ರೀಮಠದ ಚೇರ್ಮನ್ ಆಗಿರ್ತಕ್ಕಂಥ ಬಸವರಾಜ ಕಲ್ಯಾಣ ಶೆಟ್ಟರ್ ಹಾಗೂ ಸಿದ್ಧಾರೂಢ ಮಠದ ಪೂಜ್ಯರಾದ ಆತ್ಮಾನಂದ ಮಹಾಸ್ವಾಮಿಗಳು ಹಾಗೂ ಶಿವಕೀರ್ತಿಯವರು ಇಷ್ಟು ಜನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸಂಯುಕ್ತರಿಗೆ ವಂದನೆಗಳನ್ನು ಹೇಳ್ತಾ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ರೆ, ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರು ಕಲಿಯುಗ ಕಂಡಂತ ಏಕೈಕ ಜಾತ್ಯತೀತ ಜಗದ್ಗುರುಗಳು. ಆ ಜಗದ್ಗುರು ಸಿದ್ಧಾರೂಢರ ಜಯಂತ್ಯುತ್ಸವ ನಿಮಿತ್ತ ಮಾಡಿಕೊಂಡು ಶ್ರೀಮಠದಲ್ಲಿ ದಿನಾಂಕ 10ನೇ ತಾರೀಕಿನಿಂದ ಹಿಡಿದುಕೊಂಡು 15ನೇ ತಾರೀಕಿನ ಪರ್ಯಂತರವಾಗಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನ ನಾವು ಏರ್ಪಾಡು ಮಾಡಿದ್ದೀವಿ. ಜಗದ್ಗುರು ಸಿದ್ಧಾರೂಢರು ತಮ್ಮ ಜೀವಿತ ಅವಧಿಯಲ್ಲಿ ಬೋಧಿಸಿರ್ತಕ್ಕಂಥ ಶ್ರೀಮನ್ ನಿಜಗುಣದ ಸಾಹಿತ್ಯ, ಕೈವಲ್ಯ ಸಾಹಿತ್ಯ, ಆ ಸಾಹಿತ್ಯವು ಸಮಸ್ತ ಮನಕುಲದ ಉದ್ಧಾರಕ್ಕಾಗಿ ಇರ್ತಕ್ಕಂಥ ಸಾಹಿತ್ಯ ಆದುದರಿಂದ ಕೈವಲ್ಯ ಶ್ರೀಮನ್ ನಿಜಗುಣದ ಶಾಸ್ತ್ರಗಳನ್ನ ಭಜನೆಗಳ ಮೂಲಕವಾಗಿ, ಕೀರ್ತನೆಯ ಮೂಲಕವಾಗಿ, ಪ್ರವಚನಗಳ ಮೂಲಕವಾಗಿ ಉಳಿಸಿ ಬೆಳೆಸ್ತಕ್ಕಂಥದ್ದು ಶ್ರೀಮಠದ ಒಂದು ಉದ್ದೇಶವಾಗಿದೆ. ಆದ ಕಾರಣ ಈ ರಾಜ್ಯ ಮಟ್ಟದ ಒಂದು ಭಜನಾ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದೀವಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವರು 2 ಪದ್ಯಗಳನ್ನ ಕಡ್ಡಾಯವಾಗಿ ನಿಜಗುಣದ ಕೈವಲ್ಯ ಸಾಹಿತ್ಯದ ಮೇಲೆ ಹಾಡಬೇಕು. ನಂತರ 1 ಪದ್ಯವನ್ನ ಸಿದ್ಧಾರೂಢರ ಮೇಲೆ ರಚನೆ ಮಾಡಿರ್ತಕ್ಕಂಥ ಪದ್ಯ, ದಾಸ ಸಾಹಿತ್ಯ ಅಥವಾ ವಚನ ಸಾಹಿತ್ಯ, ಶರೀಫರ ಸಾಹಿತ್ಯ ಇತ್ಯಾದಿ ತತ್ವ ಪದಗಳ ಮೇಲಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಹಾಡಬಹುದು. ಮೊದಲನೇ ಸುತ್ತಿನಲ್ಲಿ ಭಾಗವಹಿಸಿ ಆಯ್ಕೆ ಆಗಿರ್ತಕ್ಕಂಥ ತಂಡದವರಿಗೆ 14ನೇ ತಾರೀಕಿನ ದಿವಸ ನಡೆಯತಕ್ಕಂಥ ಅಂತಿಮ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಕೊಡ್ತೀವಿ. ಆ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಥಮ ಸ್ಥಾನವನ್ನು ಪಡೆದವರಿಗೆ 1 ಲಕ್ಷ ರೂಪಾಯಿಗಳ ಬಹುಮಾನ ಇರ್ತಕ್ಕಂಥದ್ದು ಇರ್ತದೆ. ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥವರಿಗೆ 80,000 ರೂಪಾಯಿಗಳು, ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥವರಿಗೆ 70,000 ರೂಪಾಯಿಗಳು. ಇದಲ್ಲದೆ ಮಹಿಳೆಯರಿಗಾಗಿ ಮಹಿಳಾ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದನ್ನ 10,000 ರೂಪಾಯಿಗಳ ಬಹುಮಾನ ಒಂದು ತಂಡಕ್ಕೆ. ಅದರ ಜೊತೆಗೆ 16 ವರ್ಷದ ಒಳಗಿನ ಬಾಲಕನಿಗೆ 1 ಬಹುಮಾನ, ಅದು 10,000 ರೂಪಾಯಿಗಳು. ಬಾಲಕಿಯರಿಗೆ 1 ಬಹುಮಾನ, ಅದು 10,000 ರೂಪಾಯಿಗಳು. ಇದಲ್ಲದೆ ಯಾವ ಜಿಲ್ಲೆಗೆ ಬಹುಮಾನಗಳು ಬರುವುದಿಲ್ಲವೋ ಅಂತ ಜಿಲ್ಲೆಗಳಿಗೆ 1 ತಂಡನ ಆಯ್ಕೆ ಮಾಡಿ ಪ್ರಾದೇಶಿಕವಾರ 10 ಜಿಲ್ಲೆಗಳಿಗೆ 9,000 ರೂಪಾಯಿಗಳಂತೆ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಬಹುಮಾನಗಳು, ಉತ್ತಮ ಹಾಡುಗಾರನಿರಬಹುದು, ಉತ್ತಮ ತಬಲಾ ವಾದಕನಾಗಿರಬಹುದು, ಉತ್ತಮ ದಮಡಿ ವಾದಕನಾಗಿರಬಹುದು, ಹಾರ್ಮೋನಿಯಂ ವಾದಕ, ತಾಳವಾದಕ, ಈ ರೀತಿಯಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಬಹುಮಾನಗಳನ್ನ ಆ ಒಬ್ಬ ವ್ಯಕ್ತಿಗೆ 2 ಆಯ್ಕೆ ಮಾಡಿ 3,000 ರೂಪಾಯಿಗಳಂತೆ ಎಲ್ಲ ವಿಭಾಗದಲ್ಲಿ, ತಾಳ, ತಬಲಾ, ದಮಡಿ ಇವೆಲ್ಲದರ ವಿಭಾಗದಲ್ಲಿ ಕೊಡಲಾಗ್ತದೆ. ಇದಲ್ಲದೆ ಯಾರಿಗೆ ಬಹುಮಾನ ಯಾವುವು ಬರೋದಿಲ್ಲವೋ ಅವರಿಗೆ 1 ಬದಿಯ ಬಸ್ ಚಾರ್ಜವನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಶ್ರೀಮಠದಿಂದ. ಇದು 10ನೇ ತಾರೀಕಿನ ದಿವಸ ಉದ್ಘಾಟನೆಯಾಗಿ 13ನೇ ತಾರೀಕಿನ ಪರಂತರವಾಗಿ ಮೊದಲನೇ ಸುತ್ತು ಜರುಗ್ತದೆ. 14ನೇ ತಾರೀಕಿನ ದಿವಸ ಅಂತಿಮ ಸುತ್ತ, 15ನೇ ತಾರೀಕಿನ ದಿವಸ ಬಹುಮಾನ ವಿತರಣೆ ಇರ್ತಕ್ಕಂಥದ್ದು ಆಗ್ತದೆ. ಇದರ ಬಗ್ಗೆ ತಾವು ಏನಾದರೂ ಕೇಳಬೇಕಾಗಿತ್ತು ಕೇಳಿದ್ರೆ